ವಿರೋಧ ಪಕ್ಷದ ಶ್ರೀ ಸುನೀಲ್ ಕುಮಾರ್ ಮತ್ತು ಇತರೆ ಶಾಸಕರು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸುನೀಲ್ ಕುಮಾರ್ ತುಮಕೂರಿನ ಸುರೇಶ್ ಗೌಡ, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಮುಂತಾದವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿಯ ಸುನೀಲ್ ಕುಮಾರ್ ಮತ್ತು ಸುರೇಶ್ ಗೌಡ ಅವರು ನಮ್ಮ ಸರ್ಕಾರವನ್ನು ಭ್ರಷ್ಟ ಸರ್ಕಾರ ಎಂದಿದ್ದಾರೆ. ಸುರೇಶ್ ಗೌಡ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದರಿದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಇದನ್ನು ಹೇಳುತ್ತಲೇ ಇದ್ದಾರೆ. ನಾವು ಅಧಿಕಾರಕ್ಕೆ ಬಂತವಿಂದ ಹೇಳುತ್ತಲೇ ಇದ್ದಾರೆ. ಭ್ರಷ್ಟ ಸರ್ಕಾರ, ದರಿದ್ರ ಸರ್ಕಾರ, ಕೆಟ್ಟ ಸರ್ಕಾರ, ಜನವಿರೋಧಿ ಸರ್ಕಾರ ಅಂತ ಹೇಳುತ್ತಲೇ ಇದ್ದಾರೆ. ಆದರೂ ನೀವೆಲ್ಲ ಈ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ 3 ಕಡೆ ನಾವು ಗೆದ್ದಿದ್ದೀವಿ. ಎಂಪಿ ಇಲೆಕ್ಷನ್ ಯಾಕೆ ಅಸೆಂಬ್ಲಿನಲ್ಲಿ ಯಾಕೆ ಹಿಂಗಾಯ್ತು ಅದು ಹೇಳಿ ಸ್ವಲ್ಪ. ಯಾಕೆ ಹಿಂಗಾಯ್ತು ಅಸೆಂಬ್ಲಿನಲ್ಲಿ? ಯೋಗೇಶ್ವರ ಗೆಲುವು ಕಾಂಗ್ರೆಸ್ ಗೆಲುವಲ್ಲ ಅದು. ಗಿರಾಕಿ ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇದ್ದಿಲ್ಲ, ನಮ್ಮ ಪಾರ್ಟಿಯವ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ನೀವು ತಗೊಂಡು ಆದ್ರೂ ಕೂಡ 25 ವರ್ಷ ನೀವೇ ಗೂಟ ಹೊಡ್ಕೊಂಡು ಕೂತಿದ್ರಿ. ನೀವು 3 ವಿಧಾನಸಭಾ ಚುನಾವಣೆ ಗೂಟ ಹೊಡ್ಕೊಂಡು ಕೂತಿದ್ರಿ. ಸಿಕ್ಕವನಲ್ಲಿ ಯಾಕಪ್ಪ ಸೂತ್ರಿ? ಮುಂದೆ ಹೋಗುವ ಸರ್. 3 ವಿಧಾನಸಭಾ ಚುನಾವಣೆ ಗೆದ್ದಿರೋದಕ್ಕೆ ಬಿಜೆಪಿ ಎಲ್ಲ ಶುಭಾಶಯಗಳು. ಪಾರ್ಲಿಮೆಂಟ್ ಜನರು ಉತ್ತರ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಬಿಜೆಪಿ ಸಿಗ್ಗಾಂವಿ ಮತ್ತು ಜೆಡಿಎಸ್ನವರು ಗೆಲ್ಲುತ್ತಿದ್ದ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನೀವ್ಯಾಕೆ ವರ್ಣಾ ಕ್ಷೇತ್ರದಲ್ಲಿ 30,000 ಆಯ್ತು. ಈಗ ಹಾಲಿ ಮುಖ್ಯಮಂತ್ರಿ ಆದ್ರೆ ಪ್ರಶ್ನೆಗೆ ಉತ್ತರ ಸರ್. ಹೋದ್ಸಲ ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಕೂತ್ಕೊಳ್ಳಿ. ಅಲ್ಲ, ಮುಖ್ಯಮಂತ್ರಿಗಳಿದ್ದ ಉತ್ತರ ಕೊಡಿ. ದಯವಿಟ್ಟು ಕೂತ್ಕೊಳ್ಳಿ. ಆಯ್ತು. ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಸುನೀಲ್ ಕುಮಾರ್ ಅವರಿಗೆ ತಿಳಿಸ ಬಯಸುತ್ತೇನೆ, ವಿಧಾನಸಭಾ ಉಪಚುನಾವಣೆ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೆದ ಉಪಚುನಾವಣೆಗಳಲ್ಲೂ ನಮ್ಮ ಪಕ್ಷದಿಂದ ಬೆಂಬಲಿತರಾದ 85% 90 ಸ್ಥಾನಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಇತ್ತೀಚೆಗೆ ಉಪಚುನಾವಣೆ ಮಲ್ಲೇಶ್ವರದಲ್ಲ, ಉಡುಪಿ ಮಂಗಳೂರು. ಉಪಮುಖ್ಯಮಂತ್ರಿಗಳೇ, ನಿಮ್ಮಲ್ಲ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ. ದಯಮಾಡಿ 80% ನೀವು ಗೆದ್ದಿದ್ದೀರಿ ಅಂತ ಬೆನ್ ತಟ್ಕೋಬೇಡಿ. ವಾಸ್ತವಿಕತೆಯಿಂದ ಹೊರಗೆ ಬನ್ನಿ. ಉಪಚುನಾವಣೆಗಳಲ್ಲಿ ನಾವೇ ಗೆದ್ದಿದ್ದು. ನಿಮ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಕೇಳಿರೋದು ಅಭಿವೃದ್ಧಿ ಚಟುವಟಿಕೆನ. ನೀವು ಅಭಿವೃದ್ಧಿ ಬಿಟ್ಟು ಉಳಿದೆಲ್ಲ ಮಾತಾಡಿದ್ರೆ ಏನ್ ಮಾತಾಡಿದ್ರಿ? ಭ್ರಷ್ಟ ಸರ್ಕಾರ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ಭ್ರಷ್ಟಾಚಾರ ಅಂದ್ರೆ ಇನ್ನೇನ್ ಲೇಬಲ್ ಕೊಡ್ಬೇಕು ಹೇಳಿ? ಏನ್ ಲೇಬಲ್ ಇದೆ ನಿಮ್ಮ ಹತ್ರ? 40% ದಾಖಲೆ ಸಹಿತ ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗಿದೆ, ಅದು ಆಗಿದೆ ಅಂತ ನೀವೇ ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದೀರಿ. ಹೌದಪ್ಪ, ಮತ್ತೆ ಭ್ರಷ್ಟಾಚಾರ ಆಗಿರೋದ್ರಿಂದಲೇ ಅದು ತನಿಖೆ ಮಾಡ್ತಾ ಇದ್ದಾರೆ. ಅದು ಭ್ರಷ್ಟಾಚಾರ ಅಲ್ವಾ? ನಿಮ್ಗೆ ಆರ್ಥಿಕ ಇಲಾಖೆ ಭ್ರಷ್ಟಾಚಾರ ಆರೋಪ ಮಾಡಿದ್ದರು.
ಯಾರೊಬ್ಬ ಯಾರ ಮೇಲೆ ಆರೋಪ ಮಾಡಿದ್ದದು? ನೀವು ಕೋವಿಡ್ ನಾನು ಹೆಚ್ಚು ಲಂಬಿಸದೆ ಅಭಯ್ ಏನ್ ಮಾತಾಡ್ತೀರಿ ನೀವು? ಅಭಯ್ ಏನ್ ಕಿವಿ ಕೇಳ್ ಹೆಚ್ಚು ಲಂಬಿಸದೆ ನೇರವಾಗಿ ಉತ್ತರಕ್ಕೆ ಬರುತ್ತೇನೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರಗಳು ಕರ್ನಾಟಕದ ಆರ್ಥಿಕತೆಯ ಆರೋಗ್ಯವನ್ನು ಸಂಪೂರ್ಣ ಹಾಳುಗೆಡವಿದ್ದರು. ನಾನು ಬೊಮ್ಮಾಯಿಯವರಿಗೆ ಸ್ವಲ್ಪವಾದರೂ ಆರ್ಥಿಕತೆಯ ಕುರಿತಂತೆ ಅರಿವು ಇದೆ, ಅರ್ಥವಾಗುತ್ತದೆ ಎಂದುಕೊಂಡಿದ್ದೆ. ಆದರೆ ಅವರ ಕಾಲದ ಆಡಳಿತವನ್ನು ನೋಡಿದಾಗ ಆರ್ಥಿಕ ಅರಾಜಕತೆ ತನ್ನೆಲ್ಲ ಮಿತಿಗಳನ್ನು ಮೀರಿರುವುದು ಗೋಚರವಾಗುತ್ತದೆ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಿಟ್ಟು ಹೋದ್ರು ಅವ್ರು ನಿಮ್ಗೆ ಅವರ ಸರ್ಪ್ಲಸ್ ಬಜೆಟ್ ಬಿಟ್ಟು ಹೋದ್ರು. ಏನಾದ್ರು ಉತ್ತರ ಬರಲಿ ಅದು ಹೇಳ್ತೀನಿ, ಕೂತ್ಕೊಳ್ರಿ. ಅರವಿಂದ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಮಾನ್ಯ ಅಧ್ಯಕ್ಷರೇ, ಅವರ ಶಿಸ್ತು ಯಾವ ಮಟ್ಟದಲ್ಲಿ ಇತ್ತು ಎಂಬುದಕ್ಕೆ ಕೆಲವೇ ಉದಾಹರಣೆಗಳನ್ನು ತಿಳಿಸಬಯಸುತ್ತೇನೆ. ಬಜೆಟ್ನ ಅಂದಾಜುಗಳು ಮೀರಿ 2,09,000 ಎಷ್ಟು? 2,09,000 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳನ್ನು ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ. ದುಡ್ಡೇ ಇಲ್ಲ, ಬಜೆಟ್ನಲ್ಲಿ ಅಲೋಕೇಟೇ ಮಾಡ್ಕೊಂಡಿಲ್ಲ. 2,09,000 ಕೋಟಿ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇದು ಶಿಸ್ತ? ಇದನ್ನ ಶಿಸ್ತು ಅಂತ ಕರೀತಾರ? ನೀವು ಹಂಗ ಹೇಳಿದ್ರೆ ಮಾಡ್ಲಾಕ್ ಸಾಧ್ಯ ಐತ್ರಿ? ಇದು ಶಿಸ್ತು ಅಂತ ಕರೀತಾರ? ಫೈನಾನ್ಸ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ಸದನವನ್ನು ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಬೋದು. ದಾರಿ ತಪ್ಪಿಸಲ್ಲ. ಬೊಮ್ಮಾಯಿ ಸರ್ಕಾರ ಕೊನೆ ಸರ್ಪ್ಲಸ್ ಬಜೆಟ್ ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ ಪೂರ್ಣ ಆರ್ಥಿಕ ವ್ಯವಸ್ಥೆ ಹಾಳು ಮಾಡಿದ್ರು. ಹೌದು, ಮಾಡಿದ್ರು. ಸುಳ್ಳು ಹೇಳ್ತಾ ಇದ್ದೀರಾ? 100ಕ್ಕೆ 100 ಸುಳ್ಳು ಹೇಳ್ತಾ ಇದ್ದೀರಾ? ಇವ್ರು ಸುಳ್ಳು, ಇವ್ರಿಗೆ ಗೊತ್ತಿಲ್ಲ ಪಾಪ. 2,09,000 ಕೋಟಿ ರೂಪಾಯಿಗಳಿಗೆ ಅಪ್ರೂವಲ್ ಕೊಟ್ಟಿದ್ದೀರಿ. ತೋರ್ಸಪ್ಪ, ಎಲ್ಲಿ ಬಜೆಟ್ ಅಲ್ಲಿ ಇಟ್ಟಿದ್ದೀರಿ ದುಡ್ಡು? 16 ಬಜೆಟ್ ಮಂಡಿಸಿರತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮ್ಮನೆ ಏನೋ ಮಾತಾಡ್ತೀರಿ, ಗೊತ್ತಿಲ್ಲ. ಸರ್ಪ್ಲಸ್ ಬಜೆಟ್ ಇತ್ತು, ಸುಳ್ಳು ಆರೋಪ ಮಾಡಬೇಡ್ರಿ. ಮಾನ್ಯ ಅಧ್ಯಕ್ಷರೇ, ಶಿಸ್ತು ಉತ್ತರ ಬರಲಿ. ಮಾನ್ಯ 2,09,00,000 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳು ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ. ಬಜೆಟ್ನಲ್ಲಿ ನಯಾ ಪೈಸೆಯಷ್ಟು ಅನುದಾನ ಮೀಸಲಿಡದೆ ಈ ಬೃಹತ್ ಗಾತ್ರದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದಾರೆ. ಅನೇಕ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕಾರ್ಯಾದೇಶವನ್ನು ನೀಡಿದ್ದಾರೆ. ಇವರ 40% ವ್ಯವಹಾರ ಇಲ್ಲಿಂದಲೇ ಪ್ರಾರಂಭವಾಗುತ್ತಿತ್ತು. ಕಾಮಗಾರಿಗಳಿಗೆ ಊಹಾತ್ಮಕ ಎಂಬ ಗಂಭೀರ ಆರೋಪಗಳಿವೆ. ಕೋಟಿ 29,006 ಕೋಟಿ ರೂಪಾಯಿಗಳು ಬಾಕಿ ಬಿಲ್ಗಳನ್ನು ಬಿಟ್ಟು ಹೊಂಟೋಗಿದ್ರು. ಯಾರಾದ್ರೂ ಬಿಡ್ತಾರ ಸರ್? ಏನು 29,000 ಬಿಡ್ತಾರೆ ಯಾರಾದ್ರೂ? ಯಾಕೆ ಬಿಡಲ್ಲ? ನೀವ್ ಎಷ್ಟು ಬಿಡ್ತೀರಿ? 10,000 ಹೆಚ್ಚು. ಮಾರ್ಚ್ 31 ಸರ್ಪ್ಲಸ್ ಬಜೆಟ್ ಬಿಟ್ಬಿಟ್ಟು ಸರ್ ನೀವೇ ಮಾರ್ಚ್ 31 ನೀವು ಫೈನಾನ್ಸ್ ಎಷ್ಟು ಬಿಡ್ತೀರಾ? 19,000 ಕೋಟಿ. ಸರ್ ನೀವೇ ಹೇಳಿ, ಈಗ ಮಾರ್ಚ್ 31 ನೀವು ಎಷ್ಟು ಜೀರೋ ಇರ್ತೀರಾ? ಅದನ್ನ
ಮಾರ್ಚ್ 31ಕ್ಕೆ ಈಗ ಯಾರಾದ್ರೂ 2,29,000 ಕೋಟಿ ಇದೆ ಮೊನ್ನೆ ಬಜೆಟ್ ನಲ್ಲಿ ಪ್ರಾವಿಷನ್ ಇದ್ದೇನೆ ಮಾಡ್ತಾರಾ? ಅಪ್ರೂವ್ ಮಾಡ್ತಾರೇನ್ರಿ? ಸರ್ ಎಷ್ಟು ಬಿಲ್ ಇಟ್ಟಿದ್ದೀರಾ ನೀವು? ಅಪ್ರೂವ್ ಮಾಡ್ತಾರಾ? ಈ ಮಾರ್ಚ್ ಎಂಡಿಂಗ್ ನೀವು ನಿಮಗೆ ಗೊತ್ತಿದ್ದಂಗೆ ರೆವಿನ್ಯೂ ರಿಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್ ಎಲ್ಲ ಬ್ಯಾಲೆನ್ಸ್ ಆಗಿದೆ, ಅದ್ರ ಮೇಲೆ ಸರ್ಪ್ಲಸ್ ನೀವು ಏನೇ ಮಾತಾಡ್ತಿರಲ್ಲ. ಅದಲ್ಲ, ಇವರು ಬಜೆಟ್ ನಲ್ಲಿ ₹1 ಹಿಡ್ದೇನೆ, ಒಂದು ಪೈಸೆನೂ ಹಿಡ್ದೇನೆ 2,09,000 ಕೋಟಿ ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಅನುಮೋದನೆ ನೀಡಿಬಿಟ್ಟಿದ್ರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಗೆ ಅಪ್ರೂವ್ ಕೊಡ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಗಳಗಡೆ ಇತ್ತಲ್ಲ, ಇದ್ರು ಹೆಂಗ ಅಪ್ರೂವ್? ಅವ್ರನ್ನ ಸಸ್ಪೆಂಡ್ ಮಾಡಿ, ಅವ್ರನ್ನ ಸಸ್ಪೆಂಡ್ ಮಾಡಿ. ನೀವು ಮಾಡಿದ ತಪ್ಪು ನಿಮಗೆ ಅಧಿಕಾರಿಗಳೇನು ಸರ್? ಎಲ್ಲ ದುಡ್ಡು ತಗೊಂಡು ದುಡ್ಡು ಹಂಚಿಬಿಟ್ಟದು. ಈಗ ಬಿಜೆಪಿ ಶಾಸಕರಿಗೆ ಏನು ತಾರತಮ್ಯ ಮುಂದುವರಿಸಿ ಮುಖ್ಯಮಂತ್ರಿ. ಅನುದಾನ ಕೊಡ್ತಿಲ್ಲ, ಇಲ್ಲಿ ತನಕ ಏನ್ ಕೊಡ್ತೀರಿ ಹೇಳ್ರಿ? ಮುಖ್ಯಮಂತ್ರಿ ಮಾತಾಡಿದ್ರೆ ಎಲ್ಲರೂ ಹೇಳ್ರಿ, ನೀವೇನ್ ಅಭಿವೃದ್ಧಿ ರೆಡ್ಡಿ ಅವ್ರು ನೀವೊಂದು ಕ್ಲಾಸ್ ತೋರಿಪ್ಪ. ಕೂತ್ಕೊಳ್ಳಿ. ನಮ್ಮ ಸರ್ಕಾರವು ಅಧಿಕಾರಕ್ಕೆ ಬಂದ ಮೇಲೆ ಈ 29,000 ಕೋಟಿ ರೂಪಾಯಿ ಮೊತ್ತದ ಬಾಕಿ ಬಿಲ್ಲುಗಳಲ್ಲಿ 18.18 ಸಾವಿರ ಕೋಟಿ ರೂಪಾಯಿಗಳನ್ನು ತೀರಿಸಿದ್ದೇವೆ. 18.18 ಸಾವಿರ ಕೋಟಿ ರೂಪಾಯಿಗಳನ್ನ ತೀರಿಸಿದ್ದೇವೆ. 29,000 ಕೋಟಿ ರೂಪಾಯಿಗಳಲ್ಲಿ 18,000 ಕೋಟಿ, 18 ಲಕ್ಷ ಅದಕ್ಕೆ ಕಾಂಟ್ರಾಕ್ಟ್ಗಳು ಉರುಳು ಹಾಕೋತಿದ್ದಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಬಾಕಿ ಬಿಲ್ಲುಗಳಲ್ಲಿ ಆಯ್ತಲ್ಲ, ರಾಮಮೂರ್ತಿ 62.55% ಬಿಲ್ಲುಗಳನ್ನು ತೀರಿಸಿದ್ದೇವೆ. 62% ತೀರಿಸಿದ್ದೇವೆ. ಇನ್ನೂ ಬಾಕಿ ಇದೆ. ಯಾಕೆ? ಈಗ ಗ್ಯಾರಂಟಿ ಯೋಜನೆಗಳಿಂದೆಲ್ಲ ದುಡ್ಡು ನಮಗೆ ಇದಾದದ್ದು, ತೊಂದರೆ ಆದದ್ದು, ಇವೆಲ್ಲ ಮಾಡಿದ್ರಲ್ಲ, ಬಾಕಿ ಬಿಲ್ಗಳು ಬಿಟ್ಟು ಹೋಗಿದ್ರಲ್ಲ, ಇವನ್ನೆಲ್ಲ ಕೊಡಬೇಕಾಗಿತ್ತಲ್ಲ. ಇದು ಒಂದು. ಎರಡನೇದು, ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗೋಯ್ತು. 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬರಬೇಕಾದ ದುಡ್ಡು ಕಡಿಮೆ ಆಯಿತು. ನೀವು ಮುಖ್ಯಮಂತ್ರಿ ಇದ್ದಾಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನಾದ್ರೂ ದುಡ್ಡು ಕಡಿಮೆ ಆಗಿತ್ತಂದ್ರ ಅದಕ್ಕೆ ಆ ಟೈಮ್ದಲ್ಲಿ ಮುಖ್ಯಮಂತ್ರಿ ಆದ ನೀವೇ ಜವಾಬ್ದಾರಿ ಆಗ್ತೀರಿ. ನೀವು ಜವಾಬ್ದಾರಿ, ನೀವೇ ಫೈನಾನ್ಸ್ ಮಿನಿಸ್ಟರ್, ಅಬ್ಜೆಕ್ಷನ್ ಅಲ್ಲ ಗೈಡ್ಲೈನ್ಸ್ ಹಣಕಾಸಿನ ಆಯೋಗ, ನಾನಿದ್ದಾಗ ಹಣಕಾಸು 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ ಅಲ್ಲ. 15ನೇ ಹಣಕಾಸು ಆಯೋಗದಲ್ಲಿ 5,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಮಾಡಿದ್ರು. 5,495 ಕೋಟಿ. ಬೇಕಾದ್ರೆ 15ನೇ ಹಣಕಾಸಿನ ರಿಪೋರ್ಟ್ ತಗೊಂಡು ನೋಡಿ. 5,490. ನಮ್ ಏನ್ ಗೊತ್ತಾ ಸರ್ ರಿಕ್ವೆಸ್ಟ್, ಆ ಟೈಮ್ ನಲ್ಲಿ 15ನೇ ಹಣಕಾಸಿನ ಏನ್ ಗೈಡ್ಲೈನ್ಸ್, ಆಯೋಗದ ಗೈಡ್ಲೈನ್ಸ್ ಅವರೇ ಶಿಫಾರಸ್ ಮಾಡಿದ್ದದು. ಶಿಫಾರಸ್ ಮಾಡಿದ್ರೆ ನಿಮ್ ಕನ್ಸೆಂಟ್ ನಿಮ್ದು ಕನ್ಸೆಂಟ್ ಅಲ್ರಿ, ನಮ್ ಕನ್ಸೆಂಟ್ ಕೇಳಲ್ಲ ಅವರು. ನಮ್ಮ ಅಭಿಪ್ರಾಯ ನಿಮ್ಮೆಲ್ಲ ಕನ್ಸೆಂಟ್ ಆಯೋಗ ಮಾಡಲ್ಲ. ಎಲ್ಲ ರಾಜ್ಯಗಳ 16 ಮಾಡ್ತಾ ಒಪ್ಕೊಂಡಿರ್ತೀರ. ಸಂವಿಧಾನ ಓದ್ಕೊಳ್ಳಿ ನೀವು, ದಯವಿಟ್ಟು ಸಂವಿಧಾನ ಓದ್ಕೊಳ್ಳಿ. ಸಂವಿಧಾನದಲ್ಲಿ ಏನ್ ಹೇಳ್ತಾರೆ? 5 ವರ್ಷಕ್ಕೊಂದ್ಸಾರಿ ಹಣಕಾಸಿನ ಆಯೋಗ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಹಣಕಾಸಿನ ಆಯೋಗದವರು ಎಲ್ಲ ರಾಜ್ಯಗಳಿಗೂ ಹೋಗ್ತಾರೆ, ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತಾರೆ. ಮುಖ್ಯಮಂತ್ರಿಗಳ ಅಭಿಪ್ರಾಯ ಕೇಳ್ತಾರೆ, ಬೇರೆ ಮಂತ್ರಿಗಳ ಅಭಿಪ್ರಾಯ ಕೇಳ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅಭಿಪ್ರಾಯ ಕೇಳ್ತಾರೆ. ಅವೆಲ್ಲ ಕೇಳಿದ ಮೇಲೆ 5 ವರ್ಷ ಅವರು ಶಿಫಾರಸ್ ಮಾಡ್ತಾರೆ. ಆ ಶಿಫಾರಸ್ ಮಾಡಿ ಅದನ್ನ ಜಾರಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಅದನ್ನು ಒಪ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇದರ 15ನೇ ಹಣಕಾಸಿನ ಆಯೋಗದಲ್ಲಿ 5,495 ಕೋಟಿ ವಿಶೇಷ ಅನುದಾನ ಅಂತ ಹೇಳಿ ಶಿಫಾರಸ್ ಮಾಡಿದ್ರು.
ಕರ್ನಾಟಕಕ್ಕೆ ವಿಶೇಷ ಅನುದಾನ ಅಂತ ನಮ್ಗೊಬ್ಬರಿಗೆ ಮಾಡಿರ್ಲಿಲ್ಲ, ಬೇರೆ ರಾಜ್ಯಗಳಿಗೂ ಕೂಡ 2 ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೂ ಕೂಡ ಮಾಡಿದ್ರು. ಅವ್ರಿಗೂ ಕೊಡ್ಲಿಲ್ಲ, ನಮಗೂ ಕೊಡ್ಲಿಲ್ಲ. ₹1 ಇವತ್ತಿನವರೆಗೂ ಕೊಟ್ಟಿಲ್ಲ. ಆಮೇಲೆ ಬೆಂಗಳೂರಿನ ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 11,495 ಕೋಟಿ 11,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗೆ ಸರ್ ಅಧ್ಯಕ್ಷರೇ, ಆಮೇಲೆ ಕೂತ್ಕೊಳ್ರಿ. ಇವ್ರ ಸರ್ಕಾರ ಕಳೆದ 23-24 ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು. ಆ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಮೆನ್ಷನ್ ಆಗಿರೋದು, ಬಜೆಟ್ನಲ್ಲಿ ಇನ್ಕ್ಲೂಡ್ ಆಗಿರೋದು. ಅದನ್ನು ಕೊಡ್ಲಿಲ್ಲ ಇವತ್ತಿನವರಿಗೆ. Till today, not a single pie has been received by government of Karnataka. India. No, government of Karnataka correct. Not received. ನಾವು ಮಾನ್ಯ ಅಧ್ಯಕ್ಷರೇ ₹1 ತೆರಿಗೆ ಕೊಟ್ರೆ 100 ಪೈಸೆ ತೆರಿಗೆ ಕೊಟ್ರೆ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 13ರಿಂದ 14 ಪೈಸೆ. ನಾವು ₹1 ಕೊಡೋದು, ನಮಗೆ ವಾಪಸ್ ಬರೋದು 13ರಿಂದ 14 ಪೈಸೆ. ಇದು ನ್ಯಾಯನಾ? ಮಾನ್ಯ ಅಧ್ಯಕ್ಷರೇ, ಅದರಿಂದ ಕೇಂದ್ರ ಸರ್ಕಾರ ನಮಗೆ 15ನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಇದನ್ನ ನಾನು ರಾಜ್ಯದ ಪರವಾಗಿ ನಾನು ವಿರೋಧ ಪಕ್ಷದವರ ಟೀಕೆ ಮಾಡ್ತಾ ಇಲ್ಲ, ರಾಜ್ಯದ ಪರವಾಗಿ ಇದು ಒಪ್ಕೊಂಡಿರೋದು. 23-24 ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಇಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂತ ಬಜೆಟ್ನಲ್ಲಿ 23-24ರಲ್ಲಿ 5,300 ಕೋಟಿ ಅಂತ ಇವರು ಬಜೆಟ್ನಲ್ಲಿ ಹೇಳಿದ್ದಾರೆ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಲಿಲ್ಲ. ಸರ್ ಇನ್ನೊಮ್ಮೆ ಫಿಗರ್ ಹೇಳ್ರಿ, ಶಾರ್ಟೇಜ್ ಎಷ್ಟಿದೆ ಅಮೌಂಟ್? ಶಾರ್ಟೇಜ್ ಫಿಗರ್ ಎಷ್ಟಿದೆ? ಶಾರ್ಟೇಜ್ ಫಿಗರ್ ಎಷ್ಟಿದೆ ಸರ್? ಸೆಂಟ್ರಲ್ ದಿಂದ ಬರ್ಬೇಕಾಯ್ತು 5,000. ಮುಖ್ಯಮಂತ್ರಿ 11,495 ಕೋಟಿ. ನಾವು ಅವ್ರಿಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ? ಹೇಳಿ ಸರ್. 11,495 ಕೋಟಿ ಆಯ್ತು. ನಾವು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತ ಸೇಲ್ ಟ್ಯಾಕ್ಸ್ ಎಷ್ಟು? ಎಲ್ಲಿ? ಕರ್ನಾಟಕ 4.5 ಲಕ್ಷ ಕೋಟಿ. ಟೋಟಲ್ GST ಎಷ್ಟು? ಟೋಟಲ್ GST ಎಷ್ಟು? GST ಯಾರು ಕೊಡೋರು? ಅಲ್ಲ ನೀನ್ ಕೊಡ್ತೀಯಾ? ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ತದ? GST ಹೇಳ್ತಾರೆ, ಅದ್ರ 50% ಕೊಡಲ್ಲ ಸರ್. ಇದೇನ್ ಚೈಲ್ಡಿಶ್? ಕರ್ನಾಟಕ ತೆರಿಗೆ ಕೊಡೋದ್ರಲ್ಲಿ ಇನ್ ದಿ ಕಂಟ್ರಿ ಸರ್. ಇನ್ ದಿ ಕಂಟ್ರಿ ಮೊದಲೇ ನಂಬರ್ 2 ಆಗೈತಿ. ಆಗಿದ್ರೆ ನಂಬರ್ 2 ಆಗೈತಿ GST. ಆದ್ರೆ ಹೇಳಿ ರಾಜ್ಯದ ನಾನು ಇವ್ರಿಗೆ ಪಾಪ ಅರವಿಂದ್ ಗೊತ್ತಿಲ್ಲ. ನೀವು ಬಂದ್ರೆ ಪ್ರತ್ಯೇಕವಾಗಿ ನಾನು ಹೇಳ್ಕೊಡ್ತೀನಿ. ಕೂತ್ಕೊಳ್ಳಿ. ಆಯ್ತು ಸರ್, ಕೂತ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ. ಮುಂದುವರಿಸು. ಮಂತ್ರಿ ಆಗ್ಲಿಲ್ಲ ನೀವು ಪಾಪ. ಅಲ್ಲ, ಚರ್ಚೆ ಹೊರಟಿದ್ರಿ, ನೀವು ಬಿಡ್ಲಿಲ್ಲ ಪಾಪ. ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಸರ್ಕಾರ ಮಾತಾಡೋಕೆ ಇಲ್ಲ. ನೀವು ಕೇಳಲ್ಲ, ನಾವು ಕೇಳಬಾರ್ದ? ನೀವು ಕೇಳಲ್ಲ, ನಾವು ಕೇಳಬಾರ್ದ? ಸವಾಲು ಆಗ್ತಾ ಇದ್ದೀನಿ. ಅವ್ರು ಹೇಳಿ, ಅವ್ರು ಕೇಳಬೇಕಲ್ಲ. ರಾಜ್ಯದ ಹಿತ ಮುಖ್ಯನೋ ಕೇಂದ್ರ ಸರ್ಕಾರ ಹಿತ ಮುಖ್ಯನೋ? ರಾಜ್ಯದ ಹಿತ ಬಹಳ ಮುಖ್ಯ. ಮಾನ್ಯ ಅಧ್ಯಕ್ಷರೇ, ಅದರಿಂದ
ನಮಗೆ 15ನೇ ಅನ್ಯಾಯ ಆಯ್ತು. ಸದನ ಕೇಳಿದ್ರೆ ಯುಪಿಎ ಸರ್ಕಾರದಲ್ಲಿ ಎಷ್ಟು ಹಣ ಬಂದಿತ್ತು, ಎನ್ಡಿಎ ಸರ್ಕಾರದಲ್ಲಿ ಎಷ್ಟು ಹಣ ಬಂದಿದೆ? ಈ ಮಾಹಿತಿಯನ್ನು ನೋಡಿದಾಗ ನಮ್ಮ ಆರ್ಥಿಕ ಶಿಸ್ತು ಮತ್ತು ನಮ್ಮ ಬದ್ಧತೆ, ಅದು ವಿರೋಧ ಪಕ್ಷದವರ ಬದ್ಧತೆ, ಅದು ಶಿಸ್ತನ್ನು ಹೋಲಿಕೆಯಾಗಿ ನೋಡಬಹುದು. ಕಾಮಗಾರಿ ತೆಗೆದುಕೊಂಡಿದ್ದೇವೆಂದು ಜನರ ಮೂಗಿನ ಮೇಲೆ ತುಪ್ಪ ಸವರಿ ಅಪಾರ ಪ್ರಮಾಣದ ಭ್ರಷ್ಟಾಚಾರ ಮಾಡಿ ಕರ್ನಾಟಕದ ಆರ್ಥಿಕತೆಯನ್ನು ನಾಶ ಮಾಡಿದ್ದೀರಲ್ಲ, ಅದನ್ನು ನಾವು ಸರಿಪಡಿಸುತ್ತಿದ್ದೇವೆ. ಮೊನ್ನೆ ಹೇಳ್ತಾ ಇದ್ರು ಕೋವಿಡ್ ಬಂದು ಅಸಂಖ್ಯಾತ ಜನರನ್ನು ಸಾಯಿಸಿತ್ತು. ಕೋವಿಡ್ ಅನ್ನು ಸಮರ್ಪಕವಾಗಿ ನಿಭಾಯಿಸಲಾಗದ ಕೇಂದ್ರ ನಿಮ್ಮೇಲೆ ಆರ್ಥಿಕತೆಗೆ ರಕ್ಷಣೆ ಮಾಡಕ್ಕಾಗ್ತಿಲ್ಲ ನಿಮ್ಮ ಸರ್ಕಾರದಲ್ಲಿ. ಬರುವಂತೆ ಆಸ್ಪತ್ರೆ ಒಳಗಡೆ ಸಾಯ್ತಾ ಇದ್ದಾರೆ ಗರ್ಭಿಣಿಯರೇ, ಬಡವರಿಗೆ ಔಷಧಿ ಮಾತ್ರೆ ಸಮರ್ಥಿಸ್ಕೊಂಡಿರೋ ಗೊತ್ತಿಲ್ಲ. ಯಾವ ಸಮರ್ಥನೆ ಮಾಡ್ಕೊಂಡಿದ್ದೀರಾ? ಇಷ್ಟು ರೈತರ ಆತ್ಮಹತ್ಯೆ, ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ, ಬಡವರ ಆತ್ಮಹತ್ಯೆ, ಸರ್ಕಾರಿ ಅಧಿಕಾರಿ ಬಜೆಟ್ನಲ್ಲಿ ಇವತ್ತೇನಾದ್ರು 36,858 ಕೋಟಿ ರೂಪಾಯಿ, 24-25ರಲ್ಲಿ 52,900 ಕೋಟಿ ರೂಪಾಯಿ ಸೇರಿ 888,867 ಕೋಟಿ ರೂಗಳನ್ನು ಬಜೆಟ್ನಲ್ಲಿ ಒದಗಿಸಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ. ಹೋದ ವರ್ಷ ಈ ವರ್ಷ ಸರ್ ಶಿಕ್ಷಣನೇ ಗ್ಯಾರಂಟಿ ಇಲ್ಲ ಇಲ್ಲಿ ಕಂಡಿದ್ದೀವಿ. ಆಯ್ತು, ಪಟ್ಟು ಮಾತುಕತೆ ನಡ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಜೊತೆಗೆ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಸುರಿಯುವುದಕ್ಕಾಗಿ ನೀಡುವ ಬಂಡವಾಳ ವೆಚ್ಚವು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಹೆಚ್ಚು ಖರ್ಚು ಮಾಡುತ್ತಿದ್ದೇವೆ. ಅದೇ ಮಾನ್ಯ ಅಧ್ಯಕ್ಷರೇ, ನಮ್ಮ ಪಿಡಬ್ಲ್ಯೂ ಮಿನಿಸ್ಟರ್ ಇದ್ದಾರ? ಪಿಡಬ್ಲ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಈ ಸಾರಿ ನಮ್ಮ ರೆವಿನ್ಯೂ ಮಂತ್ರಿಗಳು ಅವರು ಬಹಳ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಮಳೆ ಜಾಸ್ತಿ ಆದ್ರಿಂದ ಉತ್ತರ ಕೊಟ್ರೆ ಅವ್ರು ಬೆಳಗ್ಗೆ ಕೊಡ್ತಾರೆ. ಶುರು ಮಾಡಿದ್ರೆ ಪ್ರತಿಪಕ್ಷ ಇಲ್ಲ, ಈಗ ಟೀಕೆ ಮಾಡಲ್ಲ ಆಗೋಯ್ತು. ಎಲ್ಲ ಟೀಕೆ ಮಾಡೋದಿಲ್ಲ, ತರ ಎಳಿತಾರೆ. ಟೀಕೆ ಮಾಡಲ್ಲ ಆಗೋಯ್ತು. ಆದ್ರೆ ಇನ್ನು ಬಬಲ್ ಗಮ್ಮೆ ಊದ್ಬೇಕು ಗಾಳಿ. ನಾವು ಆಯ್ತು, ನೀವ ಬಬಲ್ ಗಮ್. ಅಧ್ಯಕ್ಷರೇ, ಮಾನ್ಯ ರೆವಿನ್ಯೂ ಮಂತ್ರಿಗಳು ಮಳೆಯಿಂದ ಹೆಚ್ಚು ಮಳೆಯಾದ್ರಿಂದ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರವನ್ನು ಸೇರಿ ಬಹಳ ಹಾನಿಯಾಗಿದೆ. ರಸ್ತೆಗಳೆಲ್ಲ ಕೆಟ್ಟೋಗಿದ್ದಾವೆ, ಬ್ರಿಡ್ಜ್ಗಳೆಲ್ಲ ಹೋಗಿದ್ದಾವೆ, ಎಲೆಕ್ಟ್ರಿಕ್ ಕಂಬಗಳು ಹೋಗಿದ್ದಾವೆ, ಮನೆಗಳು ಬಿದ್ದೋಗಿದ್ದಾವೆ, ಸತ್ತೋಗಿದ್ದಾರೆ, ದನಕರುಗಳು ಸತ್ತೋಗಿದ್ದಾವೆ ಅಂತೆಲ್ಲ ಅದಕ್ಕೆ ಸುದೀರ್ಘವಾದಂತ ಉತ್ತರ ಕೊಟ್ಟಿದ್ದಾರೆ. ನಾನು 2 ಘೋಷಣೆಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅಪೆಂಡಿಕ್ಸ್ ಇ ನಲ್ಲಿ 100 ಕೋಟಿ ಮಾಡಿ ಸರ್. ಕುತ್ಕೊಳ್ಳಪ್ಪ, ಸುಮ್ಮನೆ ABCD ಗೊತ್ತಿಲ್ಲ. 100 ಕೋಟಿ ಅಪೆಂಡಿಕ್ಸ್ ಇ ಎಷ್ಟು ಸೊನ್ನೆ ಗೊತ್ತಿದೆ? ಅಪೆಂಡಿಕ್ಸ್ ಇ ಡಿಕ್ಲೇರ್ಡ್ 400 ಕೋಟಿ ಸರ್. PWD ನಲ್ಲಿ ಅಪೆಂಡಿಕ್ಸ್ ಇ ಅಂತ ನಾವು ಒಂದು ಅಕೌಂಟ್ಸ್ ಇಟ್ಕೊಂಡಿದ್ದೀವಿ. ಅದರ ಪ್ರಕಾರ 4,000 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ. 4,000 ಕೋಟಿ ರೂಪಾಯಿಗಳನ್ನ ಅಪೆಂಡಿಕ್ಸ್ ಇ ನಲ್ಲಿ 3 ವರ್ಷ ಕೊಡ್ತಾ ಇದ್ದೀವಿ. ಜೊತೆಗೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಎಲ್ಲಾ ಕ್ಷೇತ್ರಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಪಕ್ಷದವ್ರಿಗೂ ಕೂಡ ಕೊಡ್ತೀವಿ. ಬಿಜೆಪಿಯವರಿಗೆ, JDSನವರಿಗೆ, ಕಾಂಗ್ರೆಸ್ನವರಿಗೆ, ಎಲ್ಲ ಪಕ್ಷದವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಅಪೆಂಡಿಕ್ಸ್ ಇ ಎಲ್ಲ ಲಾಸ್ಟ್ ಟೈಮ್ ಅಪೆಂಡಿಕ್ಸ್ ನಲ್ಲಿ ಕೊಡ್ಲೇ ಇಲ್ಲ ಅವರು. ಚರ್ಚೆ ಬೆಂಗಳೂರು ನಗರಕ್ಕೆ
ಅಬ್ಬಾಯ್ ಕೂತ್ಕೊಳ್ಳಿ. ವಿಶೇಷವಾದಂತಹ ಅನುದಾನವನ್ನು ಕೊಡ್ತಾ ಇದ್ದೀನಿ. ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಸತ್ಯಕ್ಕೆ ದೂರವಾದಂತ ಮಾತು. ಗ್ಯಾರಂಟಿ ಯೋಜನೆಗಳು, ನೀವು ಗ್ಯಾರಂಟಿ ಯೋಜನೆಗಳನ್ನ ಅಪಹಾಸ್ಯ ಮಾಡಿದ್ದೀರಿ, ಮಾಡಿಲ್ವಾ? ಆದ್ರೆ ನಿಮ್ಮ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿಜಿಯವರು ಏನ್ ಹೇಳಿದ್ರು ಗೊತ್ತಾ ನಿಮಗೆ? ಈ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಸರ್, ನಿಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸುಮ್ಮನೆ ಕೆಲಸ ಮಾಡಿಕೊಂಡು ಹೋಗಿ. ಈಗ 20 ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ ಬಂತು. 20 ಕೋಟಿ ಸಭಾಧ್ಯಕ್ಷ ಕೊಟ್ಬಿಟ್ರು. ಬೇಡ, ಜಾರಿ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಾ ಇಲ್ಲ. ಮಾತ್ರ ಬರೀ ಸುಳ್ಳು, ಒಳಗಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಗ್ರಾಂಟ್ ಕೊಡ್ತಾರೆ. ಈಗ ಎಲ್ಲ 20 ಕೋಟಿ ಬರ್ತದೆ ಇವರಿಗೆ. ಬಹಳ ಯಶಸ್ವಿಯಾಗಿ ಅಷ್ಟೇ. ಇದು ಮಾನ್ಯ ಅಧ್ಯಕ್ಷರೇ, ನಾನು ಡಿ.ಕೆ. ಶಿವಕುಮಾರ್, ಉಪ ಮುಖ್ಯಮಂತ್ರಿ ಮತ್ತೆ ಸೀನಿಯರ್ ಮಿನಿಸ್ಟರ್ಸ್ 8 ಜನ 10 ಜನ ಪ್ರಮಾಣ ವಚನ ತಗೊಂಡು ಮೇ 2023 ಮೇ 20ನೇ ತಾರೀಕು 2023 ಮೇ 20ನೇ ತಾರೀಕು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು. ಜೂನ್ 11ನೇ ತಾರೀಕು ನಾವು ಪ್ರಮಾಣ ವಚನ ತಗೊಂಡದ್ದು 20ಕ್ಕೆ, ಜೂನ್ 11ಕ್ಕೆ ಜಾರಿ ಆಯಿತು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿ ಆಯಿತು. 10 ಕೆಜಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿ ಆಯಿತು. 10 ಕೆಜಿ ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ? 52,009 ಕೋಟಿ ಇಟ್ಟಿದ್ದೀವೋ ಇಲ್ಲ? ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವೋ ಇಲ್ಲ? ಗ್ರಾಂಟ್ ಬೇಡ ನಿಮ್ಗೆ. ರೈತರ ಇವರು 2,90,000 ಗ್ರಾಂಟ್ ಬೇಡ 1,000 ಕೋಟಿ ಕೊಡ್ಬೇಕು ರೈತರಿಗೆ. ಹಾಲಿನ ಸಬ್ಸಿಡಿ ನಾಮ ಅವರಿಗೆ ಒಂದು ಪೈಸೆ ಅಪ್ರೂವ್ ಮಾಡಬೇಕು. ಸಾರಿಗೆ ಡಿಪಾರ್ಟ್ಮೆಂಟ್ಗೆ 4,000 ಕೋಟಿ ಬಾಕಿ ಬಿಲ್ಗಳು ಬಿಟ್ಬಿಟ್ಟು ಹೋದ್ರು. ನಾವು ಅದರಲ್ಲಿ 18,000 ಕೋಟಿ ತೀರಿಸಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ. ನಾನು ಸುನೀಲ್ ಕುಮಾರ್ಗೆ ಹೇಳ್ತೀನಿ, ನಾವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ. ಈಗ ಮಳೆ ಹಾನಿಯಿಂದ ಸರಿಪಡಿಸಲಿಕ್ಕೋಸ್ಕರ ನಾವು 2,000 ಕೋಟಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕೊಡ್ತಾ ಇದ್ದೀವಿ. ಸಾರಿಗೆ ನೌಕರರು 6,000 ಕೋಟಿ ಬಾಕಿ. ಸರಿ ಸರ್. ಅಲ್ಲ, ಅದು ಮೋದಿ ಅಕ್ಕಿ ಕೊಡ್ತಾ ಇದ್ದೀರಾ? ಕೊಡ್ತೀರಿ 4 ತಿಂಗಳಿಂದ ಅಕ್ಕಿ 1,000 ಕೋಟಿ ತೀರಿಸಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ. ನಾನು ಸುನೀಲ್ ಕುಮಾರ್ಗೆ ಹೇಳ್ತೀನಿ, ನಾವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ. ಈಗ ಮಳೆ ಹಾನಿಯಿಂದ ಸರಿಪಡಿಸಲಿಕ್ಕೋಸ್ಕರ ನಾವು 2,000 ಕೋಟಿ ಬಾಕಿ ಕೊಡ್ತಾ ಇದ್ದೀರಾ ಸರ್? 2,000 ಕೋಟಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕೊಡ್ತಾ ಇದ್ದೀವಿ. ಸಾರಿಗೆ ನೌಕರರು 6,000 ಕೋಟಿ ಬಾಕಿ. ಸರಿ ಸರ್. ಅಲ್ಲ, ಅದು ಮೋದಿ ಅಕ್ಕಿ ಕೊಡ್ತಾ ಇದ್ದೀರಾ? ಕೊಡ್ತೀರಿ 4 ತಿಂಗಳಿಂದ ಅಕ್ಕಿ